ದೊಡ್ಡ ಪಕ್ಷ ಆದರೂ ಕೂಡ ಸರ್ಕಸ್ ಮಾಡೋದು ಈ ಥರ 5-6 ಜನರನ್ನು ಸೆಳೆಯುವಂಥ ಪ್ರಯತ್ನ ಆಗಲಿಲ್ವಾ ಅಥವಾ ಡಿಮ್ಯಾಂಡ್ ಮಾಡಿ ಬರಲೇಬೇಕು ಅನ್ನೋದಿತ್ತ ಅಥವಾ ಹೇಗೆ ಅಂದರೆ ವಿಜಯ್ ಅವರ ಪ್ಲಾನ್ ಏನಿರಬಹುದು ಅಂತೇಳಿ ಯಾಕಂದರೆ ಈಗ ದೊಡ್ಡ ಪಕ್ಷ ಇರೋದ್ರಿಂದಾಗಿ ತಾಮುಂದು ಬರಬಹುದಾಗಿತ್ತು ಇತರೆ ಪಕ್ಷಗಳು ಬಟ್ ವಿಜಯ್ ಕಡೆಗೆ ಯಾಕೆ ಮುಖ ಮಾಡ್ತಿಲ್ಲ ಅಂತ ಅನ್ಸುತ್ತೆ ನಿಮಗೆ ಇವತ್ತು ತಮಿಳುನಾಡು ರಾಜಕಾರಣ ಇದೆಯಲ್ಲ ಇಡೀ ಒಂದು ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ ಇವತ್ತು ವಿಜಯ್ ಅವ್ರು ಗೆದ್ದಿರೋದು ಒಂದು ರಾಜಕೀಯ ಹಿನ್ನೆಲೆ ಇಲ್ಲಂತ ಗೆದ್ದಿರೋಂಥ ಒಬ್ಬ ಸಿನಿಮಾ ಆ್ಯಕ್ಟ್ರು ನಿಜವಾಗ ಅದ್ಭುತವಾದ ಒಂದು ಆಟ ಗೆದ್ದಿದ್ದಾರೆ ಇವತ್ತು ಏನು 108 ಗೆದ್ದಿದ್ದಾರಲ್ಲ ಇವ್ರು ಮಾಡಿದ ಮಿಸ್ಟೇಕ್ ಏನಂದರೆ ಕಾಂಗ್ರೆಸ್ನ ಓಲೈಕೆ ಮಾಡಿತ್ತು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿತ್ತು ಯಾಕಂದರೆ ನ್ಯಾಷನಲ್ ಪಾರ್ಟಿ ಅದು ಇಂಡಿಯಾ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥ ನ್ಯಾಷನಲ್ ಪಾರ್ಟಿಗೆ ಇದ್ರ ಮುನ್ಸೂಚನೆ ಗೊತ್ತಿರಲಿಲ್ವಾ ಇಲ್ಲಿ ಮ್ಯಾಜಿಕ್ ನಂಬರ್ ಬೇಕಾದ್ರೆ 118 ಇಲ್ಲಿ 108 ವಿಜಯ ತೆಗೆದಿದ್ದಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿರೋಂಥ ಇಂಡಿಯಾ ಕಾಂಗ್ರೆಸ್ಸು ಎಲ್ಲ ಒಂದು ಮಿಶ್ರ ಪಕ್ಷಗಳನ್ನ ಕರೆದು ನಮಗೆ ಮ್ಯಾಜಿಕ್ ನಂಬರ್ ಬೇಕಾಗಿರೋದು 118 ವಿಜಯ ತರೋದು 108 ನಾವು ಬರೀ 5 ಕೊಟ್ಟೋದ್ರಿಂದ ಮ್ಯಾಜಿಕ್ ನಂಬರ್ ಆಗೋದಿಲ್ಲ ಅಂತ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥ ಕಾಂಗ್ರೆಸ್ಸು ಇದನ್ನು ಮಾಡಬೇಕಾಯ್ತು ಯಾಕಂದರೆ ಸೀನಿಯರ್ ಪಾಲಿಟಿಕ್ಸ್ ಇರೋಂಥವ್ರು ಸೀನಿಯರ್ಗಳು ರಾಹುಲ್ ಗಾಂಧಿ ಅಂತ ಮೇಧಾವಿಗಳು ಪ್ರಿಯಾಂಕಾ ಗಾಂಧಿ ಅಂತ ಮೇಧಾವಿಗಳು ವಡ್ರಾ ಗಾಂಧಿ ಅಂತ ಮೇಧಾವಿಗಳು ಸೋನಿಯಾ ಗಾಂಧಿ ಅಂತ ಮೇಧಾವಿಗಳಿರೋಂಥ ಪಕ್ಷದಲ್ಲಿ ಇವತ್ತು ಅವ್ರ ಜೊತೆ ಕೈ ಜೋಡಿಸ್ಬೇಕಾದಾಗ ಮುನ್ಸೂಚನೆ ಇರಲಿಲ್ವಾ ಅಂದರೆ ಇವ್ರನ್ನ ವಿಜಯ್ ಅವ್ರನ್ನ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸಿದ್ರಾ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಕೇವಲ 5 ಒಂದು ಮತವನ್ನು ಕೊಟ್ಟು ಶಾಸಕರನ್ನ ಕೊಟ್ಟು ಮಿಗ್ದಂಥ ಉಳಿದಂಥ ಇಂಡಿಯಾ ಒಕ್ಕೂಟದಲ್ಲಿರೋಂಥವ್ರನ್ನ ದೂರ ಬಿಟ್ರಾ ಯಾಕೆ ಬಿಟ್ಟರು ಅನ್ನೋ ಪರಿಸ್ಥಿತಿ ಅಂದರೆ ಇವತ್ತು ಅತಂತ್ರ ಪರಿಸ್ಥಿತಿಗೆ ಇವತ್ತು ವಿಜಯನ ತಂದು ನಿಲ್ಲಿಸಿರೋದೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅಂತ ಇವತ್ತು ಹೇಳ್ಬೋದಾಗಿದೆ ಇವತ್ತು ನೀವು ನೋಡ್ಬೋದು ಇವತ್ತು ಅಲ್ಲಿ ಯಾವ ರೀತಿಯಾಗಿದೆ TVK 108 ಆದರೆ DMK 59 ಇದೆ ADMK 47 ಇದೆ ಇಂಡಿಯನ್ ಕಾಂಗ್ರೆಸ್ 5 ಇದೆ PMK 4 ಇದೆ CPI 2 ಇದೆ CPM 2 ಇದೆ ಮುಸ್ಲಿಮ್ಸ್ ಲೀಗ್ ಪಾರ್ಟಿ 2 ಇದೆ VCK 2 ಇದೆ BJP ಒಂದಿದೆ DMDK ಒಂದಿದೆ AMK ಒಂದಿದೆ ಸೊ ಇಷ್ಟೆಲ್ಲ ಒಕ್ಕೂಟದಲ್ಲಿರೋಂಥ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾಯಿತ್ತು ಇವತ್ತು ವಿಜಯವರು ಇವತ್ತು ರಾಜಕೀಯಕ್ಕೆ ಹೊಸಬ್ರು ಇರ್ಬೋದು ಅನುಭವ ಕಡಿಮೆ ಇರ್ಬೋದು ಅನುಭವ ಇರೋಂಥ ಮೇಧಾವಿ ಪಕ್ಷ ಜೊತೆ ಸೇರಿದಾಗ ಇವತ್ತು ಅವ್ರನ್ನ ಈ ರೀತಿ ಮಧ್ಯ ರೋಡಲ್ಲಿ ತಂದು ಬಿಟ್ಬಿಟ್ಟು ಆಟ ನೋಡ್ತಾ ಇದೆಯಲ್ಲ ಕಾಂಗ್ರೆಸ್ಗೆ ಎಷ್ಟು ಮತ್ತೆ ಸರಿ ಇದು ಇವತ್ತು ರಾಜ್ಪಾಲರನ್ನ ಇವತ್ತು ಕೇಳಕ್ಕೆ ಹೋಗ್ತಾ ಇದ್ದಾರೆ ಮೆಜಾರಿಟಿ ಬಂದ್ಬಿಟ್ಟಿತ್ತು ಕೊಡ್ಬೋದಾಗಿತ್ತು ಅವರು ಸಂವಿಧಾನಬದ್ಧವಾಗಿ ಕುಂತಿರೋಂಥ ಹುದ್ದೆ ಅದು ಇವತ್ತು ಒಂದು ಓಟ್ ಕೂಡ ಎಷ್ಟು ಅಮೂಲ್ಯವಾದದ್ದು ಅಂತ ಇಡೀ ದೇಶಕ್ಕೆ ಗೊತ್ತಿದೆ ಇವತ್ತು ಮೊನ್ನೆ ಒಂದು ಚುನಾವಣೆ ನಡೀತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆಯುತ್ತೆ ಗ್ರಾಮ ಪಂಚಾಯತಿ ಎಲೆಕ್ಷನು ಸೊಸೆ ಎಲೆಕ್ಷನ್ ನಿಂತಿರ್ತಾರೆ ಮಾವ ಅಮೇರಿಕದಲ್ಲಿ ಇರ್ತಾರೆ ಮಾವ ಅಮೇರಿಕದಿಂದ ಬಂದು ಸೊಸೆ ಎಲೆಕ್ಷನ್ ನಿಂತಿದ್ದಾರೆ ಅಂದ್ಬಿಟ್ಟು ಅಮೇರಿಕದಿಂದ ಬಂದು ಒಂದು ಓಟ್ ಹಾಕ್ತಾರೆ ಒಂದು ಓಟಿಂದ ಗೆದ್ದಿಂದ ಇತಿಹಾಸಗಳಿದ್ದಾವೆ ಕಾಂಗ್ರೆಸ್ ಕೊಟ್ಟಿದ್ದಿಷ್ಟೇ ಇವತ್ತು ಅದು ಅಸಹಾಯಕ ಸ್ಥಿತಿ ಇವತ್ತು ಏನಾದರೂ ಮಾಡಿ ಕಾಂಗ್ರೆಸ್ ನನ್ನ ಕೈಲಿದೆ ಹೈಕಮಾಂಡ್ ಅಂತ ಹೇಳ್ಕೊಬೇಕಲ್ಲ ಕಾಂಗ್ರೆಸ್ ಹೈಕಮಾಂಡ್ ಡೆಲ್ಲಿ ಹೈಕಮಾಂಡ್ 5 ಶಾಸಕರಾದ್ರು ಕೊಟ್ಟು 108 ಗೆದ್ದಿರೋದು ಹೈಕಮಾಂಡ್ ಅಲ್ಲ 5 ಗೆದ್ದಿರೋದು ಹೈಕಮಾಂಡ್ ಅಂತ ಹೇಳ್ಕೊಬೇಕಲ್ಲ ಆ ಒಂದು ನೋಡಿ ಮಾತಾಡಿ ನೀವು ಮಾತಾಡಿಲ್ಲ ನೀವು ಮಾತಾಡಿಲ್ಲ ನೀವು ಹೇಳಿ ಆಮೇಲೆ ನಿಮ್ಮೆಲ್ಲ ವಿಚಾರಗಳು ಹೇಳಿ ನಿಮ್ಮ ವಿಚಾರಗಳು ಆಮೇಲೆ ಮಂಡಿಸ್ರಿ ನಾವ್ ಹೇಳ್ತೀವಿ ಬಿಡಿ ನಮ್ಗೆ ಹೇಳಕ್ಕೆ ಇವತ್ತು 5 ಶಾಸಕರನ್ನ ಕೊಟ್ಟು ಹೈಕಮಾಂಡ್ ಡೆಲ್ಲಿಯಲ್ಲಿದೆ ಅಂತೇಳಿ ವಿಜಯ್ ಅವ್ರನ್ನ ಕಟ್ಟಾಕಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಇನ್ನೂ ಒಂದು ಪರಿಸ್ಥಿತಿ ಏನಂತಂದ್ರೆ ವಿಜಯ್ ಘೋಷಣೆ ಮಾಡಿರೋಂಥ ಒಂದು ಘೋಷಣೆಗಳಿದೆಯಲ್ಲ ಇವತ್ತು ತಮಿಳ್ನಾಡಿಗೆ ಬರ್ಬೇಕಾದಂಥ ಆದಾಯ ಇರೋದೇ 3.30 ಲಕ್ಷ ಕೋಟಿ 3,30,00,000 ಆದಾಯ 3-40 ಲಕ್ಷ ಕೋಟಿ ಆದಾಯ ಇದೆ ಆದರೆ ಇವರು ಉಚಿತವಾಗಿ ಏನು ಉಡುಗೊರೆಗಳು ಅನುಮೋದನೆಗಳು ಮತ್ತು ಯೋಜನೆಗಳನ್ನ ಇವರು ರೂಪಿಸಿದಾರಲ್ಲ ಅದು ವರ್ಷಕ್ಕೆ 6 ಲಕ್ಷ ಕೋಟಿಯಿಂದ 7 ಲಕ್ಷ ಕೋಟಿ ಆಗ್ತಾಯಿದೆ ಈ ಸರ್ಕಾರ ಎಲ್ಲೋಗಿ ನಿಲ್ಲುತ್ತೆ ಯಾವ ಪರಿಸ್ಥಿತಿಯಲ್ಲಿ ನಿಲ್ಲುತ್ತೆ ಅಂತ ಇವತ್ತು ಎಲ್ಲ ಒಂದು ಇಂಡಿಪೆಂಡೆಂಟ್ ಆಗಿ ಬಂದಿರೋಂಥ ಎಲ್ಲ ಪಕ್ಷಗಳಿಗೂ ಕಾತುರದಿಂದ ನೋಡ್ತಾ ಇದೆ ಇದು 5 ವರ್ಷ ಪರಿಪೂರ್ಣ ಮಾಡೋಕ್ಕಾದಿತ್ತ ಅವ್ಯವಸ್ಥೆಗೆ ಕಾಂಗ್ರೆಸ್ಸೇ ತಗೊಂಡು ನಿಲ್ಲಿಸುತ್ತೆ ಅನ್ನೋದು ಇವತ್ತೊಂದು ಮುನ್ಸೂಚಿ ಆಗ್ತಾ ಇದೆ ಇವತ್ತು ಕಾಂಗ್ರೆಸ್ ಅಂತ ಜವಾಬ್ದಾರಿ ಸ್ಥಾನ ಇದ್ದಿಲ್ಲ ಅಲ್ಲ ಕಾಂಗ್ರೆಸ್ ಹೌದು ನಿಜ ಇವತ್ತು ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ರೆ ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕಾಂಗ್ರೆಸ್ ಇದ್ರೆ ಒಂದು ಕಾಂಗ್ರೆಸ್ ಜವಾಬ್ದಾರಿ ಇದ್ರೆ ಒಕ್ಕೂಟದಲ್ಲಿರುವಂಥ ಕಾಂಗ್ರೆಸ್ ಇವತ್ತು 108 ಮ್ಯಾಜಿಕ್ ನಂಬರ್ ಯಾಕೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಯಾಕೆ 5 ಶಾಸಕ ಕೊಟ್ಟು ಹಿಂದೆ ಹೋಗಿದ್ರಿ ನೀವು ಇವತ್ತು ವೇಣುಗೋಪಾಲ್ ಅಂತವ್ರು ಇದ್ದೀರಿ ಮಹಾನಾಯಕರುಗಳಿದ್ದೀರಿ ಎಲ್ಲೋಗಿದ್ರಿ ನೀವು ಯಾಕೆ ಒಕ್ಕೂಟ ವ್ಯವಸ್ಥೆ ಸೇರ್ಸೋಕ್ಕಾಗಿಲ್ಲ ಅವ್ರನ್ನ ಇವತ್ತು ಯಾಕೆ ವಿಜಯರು 3 ಸರಿ ರಾಜ್ಪಾಲರ ಮೀಟ್ ಮಾಡೋಕೆ ಬಂತು ಯಾಕೆ ಸೀನಿಯರ್ಗಳಿದ್ದೀರಲ್ಲ ಕಾಂಗ್ರೆಸ್ಸಲ್ಲಿ ಅಂದರೆ ನಿಮ್ಮ ವಿಷಯ ಇಷ್ಟೇ ನೀವು 5 ಶಾಸಕರು ಕೊಟ್ಟು ಹೈಕಮಾಂಡ್ ಅಂತ ಹೆಸರು ತಗೋಬೇಕನ್ನ ಒಂದು ವಿಚಾರದಲ್ಲಿ ಇವತ್ತು ವಿಜಯನ್ನ ನೀವು ಸಿಲುಕಿದ್ದೀರಿ